ಮಹಿಳಾ ಶಿಕ್ಷಕಿಯಾಗಿದ್ದರು. ಮಹಾನ್ ಸಮಾಜಗಾರಕಿ ಮತ್ತು ಕವಿತ್ರಿ ಕೂಡ ಆಗಿದ್ದರು. 19ನೇ ಶತಮಾನದಲ್ಲಿ ಮಹಿಳೆಯರು ಮತ್ತು ದಲಿತ ಶಿಕ್ಷಣಕ್ಕಾಗಿ ಪುಣೆಯಲ್ಲಿ ಮೊದಲ ಬಾಲಕಿಯ ಶಾಲೆ ಸ್ಥಾಪಿಸಿದರು. ಜಾತಿ ತಾರತಮ್ಯ ಬಾಲ್ಯವಿವಾಹದ ವಿರುದ್ಧ ಹೋರಾಡಿದರು. ಸತ್ಯಶೋಧಕ ಸಮಾಜದ ಮೂಲಕ ಸಾಮಾಜಿಕ ಸಮಾನತೆಗೆ ಶ್ರಮಿಸಿದ ಮಹಾನ್ ಚೇತನ ಮಹಿಳೆಯವರು. ಸಾವಿತ್ರಿ ಫುಲೆ ಅವರು ಜನನಮುಖಿ ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯ ನಾಯಗಾಂವ್ನಲ್ಲಿ ಜನವರಿ 1831 ವಯಸ್ಸು. ಸಾವಿತ್ರಿ ಫುಲೆ ಅವರ ತಂದೆ ಕಂದೋಜಿ ಮತ್ತು ತಾಯಿ ಲಕ್ಷ್ಮಿ. ಸಾವಿತ್ರಿ ಫುಲೆ ಅವರು 9ನೇ ವಯಸ್ಸಿನಲ್ಲಿ 13 ವರ್ಷದ ಜ್ಯೋತಿರಾವ್ ಫುಲೆ ಅವರನ್ನು ಅಮ್ಮವಾದರು. ನಂತರ ಪತಿಯಿಂದ ಶಿಕ್ಷಣ ಪಡೆದು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯನ್ನಾಗಿ ಹೊರಹೊಮ್ಮಿದರು. ಸಾವಿತ್ರಿ ಫುಲೆ ಅವರು 1848ರಲ್ಲಿ ಪುಣೆಯಲ್ಲಿ ಬಿಡೆವಾಡದಲ್ಲಿ ಹುಡುಗಿಯರಿಗಾಗಿ ಮೊದಲ ಶಾಲೆ ಸ್ಥಾಪಿಸಿದರು. ಅಸ್ಪೃಶ್ಯತೆ, ಬಾಲ್ಯವಿವಾಹ ಮತ್ತು ವಿಧವಾ ವಿವಾಹ ಇಂತಹ ನಿಷೇಧ ಪದ್ಧತಿಗಳನ್ನು ವಿರೋಧಿಸಿದರು. ಸಾವಿತ್ರಿ ಫುಲೆ ಅವರು ಕವಿತ್ರಿ ಕೂಡ ಆಗಿದ್ದರು. ಅವರು ಪ್ಲೇಗ್ ರೋಗದಿಂದ ಪೀಡಿತರಾದವರಿಗೆ ಚಿಕಿತ್ಸೆ ನೀಡುವಾಗ ಸೋಂಕು ತಗುಲಿ ಮಾರ್ಚ್ 3, 1947ರಂದು ನಿಧನರಾದರು. ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವಾದ ಜನವರಿ 3 ಬಾಲಕಿಯರ ದಿನ ಅಥವಾ ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಧನ್ಯವಾದಗಳು.